ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ನಾವು ವಿದುರ ನೀತಿ ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ವಿದ್ವಾಂಸ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅಥವಾ ಆ ಒಂದು ಯೋಗ್ಯತೆಯನ್ನು ಪಡಬೇಕಾದ್ರೆ ಏನೇನೆಲ್ಲ ಲಕ್ಷಣಗಳು ನಮ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು ವಿದುರರು. ಸೊ ಈಗ ಮುಂದುವರೆದೇನು ಹೇಳ್ತಾರೆ ಅಂತ ನೋಡೋಣ. ಪಂಡಿತರ ಹಾಗೆ ಬುದ್ಧಿ ಇರುತ್ತಲ್ಲ, ಅಂಥ ಮನುಷ್ಯ ದುರ್ಲಭವಾದಂತಹ ವಸ್ತು ಅಂದರೆ ಯಾವುದು ನಮಗೆ ಸಿಗೋದಿಲ್ಲ ಅಥವಾ ನಾನು ಪಡ್ಕೊಳ್ಳೋದು ಕಷ್ಟ ಅಂತ ನಮಗನ್ಸುತ್ತೋ ಅಂಥ ವಸ್ತುವಿನ ಕಾಮನೆಯನ್ನು ಅವನು ಇಟ್ಕೊಳ್ಳೋದಿಲ್ಲ. ಆಮೇಲೆ ಕಳೆದು ಹೋಗಿರುವಂಥ ವಸ್ತುವಿನ ವಿಷಯದಲ್ಲಿ ಅವನು ಶೋಕ ಪಡೋದಕ್ಕೂ ಇಷ್ಟಪಡೋದಿಲ್ಲ. ಅಂದರೆ ನಮಗೆ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ಅದಕ್ಕೆ ಆಸೆ ಪಡೋದ್ರಲ್ಲಿ ಅರ್ಥನೇ ಇಲ್ಲ, ಅದರಿಂದ ನಮಗೆ ದುಃಖನೇ ಸಿಗೋದು. ಈಗ ಕಳೆದು ಹೋಗಿರೋ ವಸ್ತುವನ್ನು ಅದು ಹೋದ ಮೇಲೆ ಅದು ಹೊರ್ಟೋಯ್ತಲ್ಲ ಅಂತಂದರೆ ಅದು ವಾಪಸ್ ಬಂದ್ಬಿಡತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಅಂಥ ವಿಷಯದಲ್ಲೂ ಕೂಡ ಅವನು ಶೋಕ ಪಡೋದಿಲ್ಲ. ಮತ್ತು ವಿಪತ್ತಿನಲ್ಲಿ ಬಿದ್ದು ಏನಾದರೂ ಒಂದು ಕಷ್ಟ ಬರುತ್ತಲ್ಲ ಅಂಥ ಸಮಯದಲ್ಲಿ ಅಥವಾ ತೊಂದರೆ ಇರಬೇಕಾದ್ರೆ ಅಂಥ ಸಮಯದಲ್ಲಿ ಗಾಬರಿಗೊಳ್ಳೋದಿಲ್ಲ. ಮತ್ತು ಯಾರು ಮೊದಲು ನಿಶ್ಚಯ ಮಾಡಿಕೊಂಡು ಆಮೇಲೆ ಕೆಲಸದ ಆರಂಭವನ್ನು ಮಾಡ್ತಾನೋ, ಅಂದರೆ ಏನೂ ತಯಾರಿ ನಡೆಸ್ಕೊಳ್ಳದೆ ಏನೂ ನಿರ್ಧಾರ ಮಾಡದೆ ಸುಮ್ಮನೆ ಹೆಂಗೋ ಹಾಗೆ ಹೋಗ್ಬಿಡೋದು ಅದಲ್ಲ. ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಮೊದಲೇ ಅದನ್ನು ನಿರ್ಧಾರ ಮಾಡ್ಕೋಬೇಕು. ನಾನು ಹೇಗೆ ಮಾಡಬೇಕು ಏನು ಅಂತ ಅಂದ್ಕೊಂಡು ಆಮೇಲೆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಆ ರೀತಿ ಯಾರು ಮಾಡ್ತಾನೋ ಮತ್ತು ಕೆಲಸದ ಮಧ್ಯದಲ್ಲಿ ನಿಲ್ಲೋದಿಲ್ವೋ, ಸಮಯವನ್ನು ವ್ಯರ್ಥವಾಗಿ ಕಳೆಯೋದಕ್ಕೆ ಬಿಡೋದಿಲ್ವೋ ಮತ್ತು ತನ್ನ ಚಿತ್ತವನ್ನು ವಶದಲ್ಲಿ ಇಟ್ಕೊಂಡಿರ್ತಾನೋ ಅವನೇ ಪಂಡಿತ ಅಂತ ಅನ್ನಿಸ್ಕೊಳ್ತಾನೆ. ನೋಡಿ, ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿ ಇರಬೇಕು. ಇದೆಲ್ಲ ಒಳ್ಳೊಳ್ಳೆ ಗುಣಗಳು. ಒಂದೊಂದನ್ನು ನಾವು ನೋಟ್ ಮಾಡಿಕೊಂಡು ಆ ಗುಣಗಳನ್ನು ನಮ್ಮಲ್ಲಿ ತರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ವಿದುರರು ಮುಂದುವರೆದು ಹೇಳ್ತಾರೆ, ಭರತ ಕುಲಭೂಷಣನೇ, ಅಂದರೆ ಭರತ ಕುಲಕ್ಕೆ ನೀನು ಭೂಷಣನಾಗಿರುವಂಥವನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪಂಡಿತರು ಶ್ರೇಷ್ಠ ಕರ್ಮಗಳಲ್ಲಿ ರುಚಿಯನ್ನು ಇಟ್ಕೊಂಡಿರ್ತಾರೆ. ಅವರು ಸಾಮಾನ್ಯವಾದಂಥ ಒಂದು ತುಚ್ಛ ಕೆಲಸಗಳಲ್ಲಿ ಅವ್ರು ಇಂಟ್ರೆಸ್ಟ್ ಇಟ್ಕೊಂಡಿರೋದಿಲ್ಲ. ಯಾವಾಗಲೂ ಅವರು ಶ್ರೇಷ್ಠ ಕರ್ಮಗಳನ್ನು ಮಾಡಬೇಕು ಅಂಥದ್ರಲ್ಲೇ ಅವರು ರುಚಿಯನ್ನು ಇಟ್ಕೊಂಡಿರ್ತಾರೆ. ಮತ್ತು ಉನ್ನತಿಯ ಕೆಲಸಗಳನ್ನು ಮಾಡ್ತಾರೆ. ಮತ್ತು ಒಳ್ಳೆಯದನ್ನು ಮಾಡೋದ್ರಲ್ಲಿ ದೋಷವನ್ನು ಹುಡುಕೋದಿಲ್ಲ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದಾಗ ಅದರಲ್ಲಿ ದೋಷವನ್ನು ಹುಡುಕೊಂಡು ಕೂತ್ಕೊಳ್ಳೋದಿಲ್ಲ. ಆಮೇಲೆ ಯಾರು ತನ್ನ ಗುಣಗಾನ ಮಾಡೋದ್ರಿಂದ ಯಾರಾದರೂ ನಮ್ಮನ್ನು ಹೊಗಳ್ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಆಗ ಹರ್ಷದಿಂದ ಹಿಗ್ಗೋದು, ಆ ರೀತಿ ಮಾಡೋದಿಲ್ಲ ಅವರು. ಯಾರಾದರೂ ಹೊಗಳ್ಕೊಳ್ಳಿ ಅಥವಾ ಯಾರಾದರೂ ತೆಗಳ್ಕೊಳ್ಳಿ, ಅವರು ಯಾವುದಕ್ಕೂ ಕೂಡ ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಅಂದರೆ ಸಮಾನ ರೀತಿಯಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ಅಥವಾ ಯಾರಾದರೂ ಅನಾದರದಿಂದ ಅಂದರೆ ಏನು ಅಗೌರವ ತೋರಿಸ್ತಾರೆ, ಗೌರವ ಕೊಡೋದಿಲ್ಲ ಅಂತ ಇಟ್ಕೊಳ್ಳಿ, ಅದರಿಂದ ಸಂತಪ್ತನಾಗೋದಿಲ್ಲ. ಅಂದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡವನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮತ್ತು ಗಂಗೆಯ ಕುಂಡದ ಹಾಗೆ, ಗಂಗೆಯ ಕುಂಡ ಹೇಗಿರುತ್ತೆ ಆ ರೀತಿ ಯಾರ ಚಿತ್ತ ಕ್ಷೋಭೆಗೊಳ್ಳೋದಿಲ್ವೋ ಅವನು ನಿಜವಾಗ್ಲೂ ಪಂಡಿತ ಅಂತ ಅನ್ನಿಸ್ಕೊಳ್ತಾನೆ. ಅಂದರೆ ಗಂಗೆಯ ಕುಂಡ ಇರುತ್ತಲ್ಲ, ಅದು ಯಾವಾಗಲೂ ಅಲುಗಾಡದೆ ಹಾಗೇ ಇರುತ್ತೆ, ಸಮಾನವಾಗಿರುತ್ತೆ. ಆ ರೀತಿ ಇವನು ಮನಸ್ಸಿರುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಯಾರಾದರೂ ಹೊಗಳಿದ್ರು ಅಥವಾ ಅವನು ನಾಟಕೇರಿಸೋದು ಅಂತ ಹೇಳ್ತಾರಲ್ಲ, ಆ ರೀತಿ ಅಂದಿದ ತಕ್ಷಣ ಮೇಲಕ್ಕೆ ಹೋಗ್ಬಿಡೋದು, ಅಂದರೆ ತುಂಬ ಖುಷಿ ಪಟ್ಕೊಂಡು ಹೆಮ್ಮೆ ಪಟ್ಕೊಂಡು ಬೀಗೋದಿದೆಯಲ್ಲ, ಆ ರೀತಿ ಆಗೋದಿಲ್ಲ. ಅಥವಾ ಯಾರಾದರೂ ಅವನನ್ನು ತೆಗಳ್ತಾರೆ, ಅಗೌರವದಿಂದ ಮಾತಾಡ್ತಾರೆ, ನಿಕೃಷ್ಟವಾಗಿ ಮಾತಾಡ್ತಾರೆ ಅಂತಂದಾಗ ಅವನು ಯೋಚನೆ ಕೂಡ ಮಾಡೋದಿಲ್ಲ, ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ. ಅವನು ಸಮನಾದ ರೀತಿಯಲ್ಲಿ ಇರ್ತಾನಲ್ಲ, ಅಂಥವನನ್ನು ಪಂಡಿತ ಅಂತ ಹೇಳ್ತಾರೆ ಅಥವಾ ಅವನು ಪಂಡಿತ ಅಂತ ಅನ್ನಿಸ್ಕೊಳ್ತಾನೆ. ಯಾರು ಸಂಪೂರ್ಣ ಭೌತಿಕ ಪದಾರ್ಥಗಳ ನಿಜದ ಜ್ಞಾನವನ್ನು ತಿಳ್ಕೊಂಡಿರ್ತಾನೋ, ಅಂದರೆ ಅದರದ್ದು ಒರಿಜಿನಾಲಿಟಿ ಏನು, ಅದರದ್ದು ಒಂದು ಅಸಲಿಯತ್ ಅಂತ ಹೇಳ್ತಾರಲ್ಲ, ಅಂದರೆ ಅದು ಏನು ಅಂತ ಕರೆಕ್ಟಾಗಿ ತಿಳ್ಕೊಂಡಿರ್ತಾನೋ, ಮತ್ತು ಎಲ್ಲ ಕೆಲಸಗಳನ್ನು ಮಾಡುವ ರೀತಿಯನ್ನು ತಿಳ್ಕೊಂಡಿರ್ತಾನೋ, ಮತ್ತು ಮನುಷ್ಯರಲ್ಲಿ ಎಲ್ಲರಿಗಿಂತ ಹೆಚ್ಚು ಉಪಾಯವನ್ನು ತಿಳ್ಕೊಂಡಿರ್ತಾನೋ, ಈ ಕೆಲಸವನ್ನು ಹೀಗೀಗೆ ಮಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೋ ಆ ಮನುಷ್ಯ ಪಂಡಿತ ಅಂತ ಅನ್ನಿಸ್ಕೊಳ್ತಾನೆ. ಮತ್ತು ಯಾರ ಮಾತು ಎಲ್ಲೂ ಕೂಡ ನಿಲ್ಲೋದಿಲ್ವೋ, ಯಾರು ವಿಚಿತ್ರ ರೀತಿಯಲ್ಲಿ ಮಾತಾಡ್ತಾನೋ, ತರ್ಕದಲ್ಲಿ ನಿಪುಣನಾಗಿರ್ತಾನೋ, ಮತ್ತು ಪ್ರತಿಭಾಶಾಲಿಯಾಗಿರ್ತಾನೋ,
ಯಾರು ಗ್ರಂಥದ ತಾತ್ಪರ್ಯವನ್ನು ಶೀಘ್ರವಾಗಿ ತಿಳಿಸ್ತಾನೋ, ಈ ಗ್ರಂಥದಲ್ಲಿ ಏನಿದೆ ಅದರ ತಾತ್ಪರ್ಯವನ್ನು ತುಂಬ ಬೇಗ ಅರ್ಥ ಮಾಡ್ಕೊಂಡು ನಮಗೆ ಹೇಳ್ತಾನೋ ಅಂಥವನು ಪಂಡಿತ ಅಂತ ಅನ್ನಿಸ್ಕೊಳ್ತಾನೆ. ಈಗ ಕೆಲವೊಂದು ಸರಿ ನಮಗೆ ಎಲ್ಲ ಗೊತ್ತಿದೆ ಅಂತ ಅನಿಸುತ್ತೆ, ಆದರೆ ಕೆಲವೊಂದು ಶ್ಲೋಕಗಳು ಅದೆಲ್ಲ ನೋಡಿದಾಗ ನಮಗೆ ಏನಪ್ಪ ಇದರ ಅರ್ಥ ಅಂದರೆ ನಾನು ಇನ್ನೂ ಪಂಡಿತ ಅಲ್ಲ ಅಂತಂದರೆ ನನಗಿನ್ನೂ ಆ ಒಂದು ಯೋಗ್ಯತೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಪಂಡಿತನಾಗಿರೋನಿಗೆ ಅದನ್ನು ಕೇಳಿದ ತಕ್ಷಣ ಅದರ ಅರ್ಥ ಗೊತ್ತಾಗ್ಬಿಡುತ್ತೆ. ಅವನು ಪಟಪಟ ಅಂತ ಅದರ ಅರ್ಥ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂಥವನು ನಿಜವಾಗ್ಲೂ ಕೂಡ ಪಂಡಿತ ಅಂತ ಅನ್ನಿಸ್ಕೊಳ್ತಾನೆ. ಯಾರ ವಿದ್ಯೆ ಬುದ್ಧಿಯ ಅನುಸರಣೆಯನ್ನು ಮಾಡುತ್ತೋ ಮತ್ತು ಬುದ್ಧಿ ವಿದ್ಯೆಯ ಅನುಸರಣೆಯನ್ನು ಮಾಡುತ್ತೋ, ಅಂದರೆ ತಾನು ಕಲ್ತಿರುವಂಥ ವಿದ್ಯೆ ಬುದ್ಧಿಯನ್ನು ಅನುಸರಣೆ ಮಾಡಬೇಕು, ಮತ್ತು ಬುದ್ಧಿ ಇದು ನನಗೆ ಹೇಳಿಕೊಡ್ಬೇಕು ಅಂತ ವಿದ್ಯೆಯನ್ನು ಅದು ಯೂಸ್ ಮಾಡ್ಕೋಬೇಕು. ಬುದ್ಧಿ ಆಯಿತಾ, ವಿದ್ಯೆನ ಕಲ್ತ್ಬಿಟ್ಟು ಅದನ್ನು ಯೂಸೇ ಮಾಡಲಿಲ್ಲ ಅಂತಂದರೆ ಕಲ್ತೇನು ಪ್ರಯೋಜನ ಅಲ್ವಾ? ಬುದ್ಧಿ ಮತ್ತು ವಿದ್ಯೆ ಎರಡೂ ಒಂದಕ್ಕೊಂದು ಅನುಸರಣೆ ಮಾಡುತ್ತೋ, ಮತ್ತು ಯಾರು ಶಿಷ್ಟ ಪುರುಷರ ಮರ್ಯಾದೆಯನ್ನು ಉಲ್ಲಂಘಿಸೋದಿಲ್ವೋ ಅಂತಂದರೆ ಸ್ವಲ್ಪ ಹಿರಿಯರು, ತಿಳ್ಕೊಂಡಿರೋರು, ಶಿಷ್ಟಾಚಾರ ತಿಳಿದಿರುವಂಥವರು ಅಂಥವರನ್ನು ಉಲ್ಲಂಘನೆ ಮಾಡೋದಿಲ್ವೋ. ಯಾಕಂದರೆ ಅವ್ರು ನಮಗಿಂತ ಹಿರಿಯರು, ನಮಗಿಂತ ಜ್ಞಾನದಲ್ಲಿ ಮುಂದೆ ಇರುವಂಥವ್ರು, ಆಧ್ಯಾತ್ಮಿಕದಲ್ಲಿ ಮುಂದೆ ಇರುವಂಥವ್ರು ಅಂತ ನಮಗೆ ಗೊತ್ತಾಗುತ್ತೋ ಆಗ ನಾವು ಅವರಿಗೆ ಗೌರವ ಕೊಡಬೇಕು. ಆಯಿತಾ? ನನಗೆ 1000 ಗೊತ್ತಿರಬಹುದು, ಆದರೆ ಅವರು ಸ್ಥಾನದಲ್ಲಿ ಹಿರಿಯ ಸ್ಥಾನದಲ್ಲಿರ್ತಾರೆ ಮತ್ತು ತಿಳುವಳಿಕೆಯಲ್ಲೂ ಹಿರಿಯರಾಗಿರ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಾವು ಅವರಿಗೆ ಗೌರವವನ್ನು ಕೊಡಬೇಕು, ಮರ್ಯಾದೆಯನ್ನು ಕೊಡಬೇಕು. ಅಂದರೆ ಇಲ್ಲಿ ಯಾರು ಅಂತ ಶಿಷ್ಟ ಪುರುಷರ ಮರ್ಯಾದೆಯನ್ನು ಉಲ್ಲಂಘನೆ ಮಾಡೋದಿಲ್ವೋ ಅವನು ಪಂಡಿತನ ಪದವಿಯನ್ನು ಪಡಿತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಪಂಡಿತ ಅನ್ನಿಸ್ಕೋಬೇಕು ಅಂದರೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ನೋಡಿ. ವಿದುರ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಆ ಎಲ್ಲ ಕ್ವಾಲಿಟೀಸ್ ಕೂಡ ಪಾಂಡವರಲ್ಲಿ ಇತ್ತು, ಅದರಲ್ಲೂ ಯುಧಿಷ್ಠಿರ ಮಹಾರಾಜನಲ್ಲಿ ಇತ್ತು. ಅದನ್ನ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ನಿನ್ನಲ್ಲಿ ಏನು ಗುಣ ಇದೆ, ನೀನು ಈ ರೀತಿ ಎಲ್ಲ ಇದೆಯಾ, ಈಗ ನಿನಗೆ ವಯಸ್ಸಾಗಿದೆ, ನೀನು ಪುರುಷಾರ್ಥವನ್ನು ಮಾಡಬೇಕಾಗಿತ್ತು, ಆದರೆ ನೀನು ಮಾಡ್ತಾ ಇರೋದು ಏನು ಅಂತ ಒಳ್ಳೆ ಮಾತುಗಳನ್ನು ಕೇಳಬೇಕು ಅಂತ ಹೇಳ್ತಾನಲ್ಲ. ಅದಕ್ಕೋಸ್ಕರ ಒಬ್ಬ ಪಂಡಿತ ಅಂತ ಅನ್ನಿಸ್ಕೋಬೇಕು, ಒಬ್ಬ ಒಳ್ಳೆಯವನು ಅಂತ ಅನ್ನಿಸ್ಕೋಬೇಕು ಅಂದರೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.